ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶರತ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮದುವೆಗಳು ಯಾಕೆ ಇವತ್ತಿನ ಒಂದು ಕಾಲಮಾನಗಳಲ್ಲಿ ಅತಿ ಹೆಚ್ಚು ಮುರಿದು ಬೀಳ್ತಾ ಇದೆ, ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ತಿಳಿದು ಬರುತ್ತೆ. ಆವಾಗ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡ್ಬೋದು. ಅದಲ್ಲದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈಗ ಸ್ನೇಹಿತರೆ, ನನ್ನಲ್ಲಿ ಹಲವಾರು ಕ್ಲೈಂಟ್ಗಳು ಬಂದಾಗ ಹೇಳ್ತಾರೆ, ಮಗನಿಗೆ ಮದುವೆ ಆಗ್ತಾಯಿಲ್ಲ ಅಥವಾ ಮಗಳಿಗೆ ಮದುವೆ ಆಗ್ತಾಯಿಲ್ಲ, ಮಗಳಿಗೆ ವರ ಹುಡುಕಿದರೂ ಕೂಡ ಯಾವುದೂ ಕೂಡ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ಅನ್ನೋ ವಿಚಾರಗಳನ್ನು, ಅಥವಾ ಮಗನಿಗೆ ಸೆಟ್ ಆಗ್ತಾ ಇಲ್ಲ ಅನ್ನೋ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಇದು ನಿಮಗೆ ಪ್ರಶ್ನಾಶಾಸ್ತ್ರದಲ್ಲಿ, ಅಂದರೆ ಅವರ ಒಂದು ಜಾತಕದಲ್ಲೋ ಅಥವಾ ಕುಟುಂಬ ಸ್ಥಾನದಲ್ಲೋ ಅಥವಾ ಅವ್ರಿಗೆ ಸಂಬಂಧಪಟ್ಟಾಗೆ ಹುಡುಗ ಅಥವಾ ಹುಡುಗಿಗೆ ಏನು ಸಮಸ್ಯೆಗಳಿದೆ ಅನ್ನೋದು ಪ್ರಶ್ನೆ ಚಿಂತನೆಯ ಮುಖಾಂತರ ಅದನ್ನು ಸಮಸ್ಯೆಗಳನ್ನು ನೋಡಿ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಿಮಗೆ ಇನ್ ಜನರಲ್ ಕೆಲವೊಂದು ಸತಿ ನಮ್ಮಿಂದ ಎಲ್ಲಿ ತಪ್ಪುಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸಹಜವಾಗಿ ಮದುವೆ ಅಂತ ಬಂದಾಗ ನೀವು ಹುಡುಗ ಮತ್ತು ಹುಡುಗಿಯ ಜಾತಕವನ್ನು ಇಟ್ಕೊಂಡು ಹೊಂದಾಣಿಕೆಯನ್ನು ಅಥವಾ ಅವರಿಬ್ಬರಿಗೆ ಕೂಡಿ ಬರುತ್ತಾ ಅನ್ನೋದ್ರ ಬಗ್ಗೆ ನೋಡೋದಕ್ಕೆ ನಿಮಗೆ ತಿಳಿದಿರುವಂಥ ಯಾವುದೋ ಜ್ಯೋತಿಷ್ಯದವರನ್ನು ಕನ್ಸಲ್ಟ್ ಮಾಡ್ತೀರಿ, ಅಥವಾ ನಿಮಗೆ ಜ್ಯೋತಿಷ್ಯದ ಜ್ಞಾನವಿದ್ದರೆ ಪಂಚಾಂಗದಲ್ಲಿ ಇರುವಂಥ ವಧು ಮತ್ತು ವರರ ಆ ಗಣಕೂಟದ ಚಾರ್ಟನ್ನು ಹಿಡ್ಕೊಂಡು ಹೊಂದಾಣಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀರಿ. 18ರಿಂದ ಮೇಲ್ಪಟ್ಟು ಬಂದರೆ, 36 ಗುಣಗಳಿಗೆ 18ರಿಂದ ಮೇಲ್ಪಟ್ಟು ಬಂದರೆ ಮದುವೆ ಮಾಡ್ಬೋದು ಅಂತ ನಿರ್ಧಾರ ಮಾಡಿ ನೀವು ಮುಂದಿನ ಕಾರ್ಯಕ್ಕೆ ಕೈ ಹಾಕ್ತೀರಿ. ಅದು ಮದುವೆ ಆದ ನಂತರ ಬರ್ತಾ ಬರ್ತಾ ಅನಾಹುತಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಸೊ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಹಾಗಾದರೆ ಹೇಗಿದನ್ನು ನೋಡಬೇಕು ಅನ್ನೋದು ನೀವು ಯೋಚನೆ ಮಾಡಿದರೆ ನೋಡಿ, ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಹಲವಾರು ಬಾರಿ ಒಬ್ಬ ವ್ಯಕ್ತಿಯ ಆತ್ಮದಲ್ಲಿರುವಂಥ ಸಮಸ್ಯೆಗಳು ಅಥವಾ ಆತ್ಮಕ್ಕೆ ಸಂಬಂಧಪಟ್ಟಂಥ ದೇವರುಗಳು ಮತ್ತು ಅವನ ಶರೀರಕ್ಕೆ ಅಂತ ಸಂಬಂಧಪಟ್ಟ ಶಕ್ತಿಗಳ ಬಗ್ಗೆ ಹೀಗೆ ಹಲವಾರು ವಿಚಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಚಾರವಾಗಿ ನೀವು ಯೋಚನೆ ಮಾಡೋದಾದರೆ, ಸೊ ಎಲ್ಲಿ ನೀವು ಸಮಸ್ಯೆಗೆ ಎಡೆ ಮಾಡಿ ಕೊಡ್ತೀರಿ ಅಂತ ಹೇಳೋದಾದರೆ, ಮೊದಲು ಯಾವುದೇ ಒಬ್ಬ ವ್ಯಕ್ತಿಯ ಜಾತಕವನ್ನು ಹೊಂದಾಣಿಕೆ ಮಾಡಬೇಕಾದ್ರೆ ಅವರಿಬ್ಬರಿಗೆ, ಅಂದರೆ ಹೊಂದಾಣಿಕೆ ಹೇಗಾಗುತ್ತೆ ಅನ್ನೋದು ತಿಳ್ಕೋಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನ ಹಿಂದಿನ ಜನ್ಮಾಂತರಗಳಲ್ಲಿ, ಅಂದರೆ ಮೂಲ ಜನ್ಮದಿಂದ ಬೇರೆ 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 ಜನ್ಮಗಳಲ್ಲಿ ಆ ವ್ಯಕ್ತಿ ಯಾವ ರೀತಿಯಾದ ಸಾಧನೆಯನ್ನು ಮಾಡಿರ್ತಾನೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದರೆ ಸಾತ್ವಿಕ ರೀತಿಯಾಗಿ, ರಾಜಸ ರೀತಿಯಾಗಿ ಅಥವಾ ತಾಮಸ ರೀತಿಯಾಗಿ ಸಾಧನೆಯನ್ನು ಅವನು ಮಾಡಿರ್ತಾನೋ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಸಾತ್ವಿಕ ರೀತಿಯಾದ ಶಕ್ತಿ ಅಥವಾ ದೇವರ ಆರಾಧನೆ, ಅಥವಾ ರಾಜಸ ರೀತಿಯಾಗಿ ಶಕ್ತಿ ಅಥವಾ ದೇವರ ಆರಾಧನೆಯನ್ನು, ಅಥವಾ ತಾಮಸ ರೀತಿಯಾಗಿ ಶಕ್ತಿ ಅಥವಾ ದೇವರ ಆರಾಧನೆಯನ್ನು ಮಾಡಿದ್ದಾಗ ಅದರ ಒಂದು ಎನರ್ಜಿ ಅಂತ, ಅಂದರೆ ಅವನು ಮಾಡಿದಂಥ ಏನು ಮಾಡಿರ್ತಾನೆ ಅದರ ಒಂದು ಎನರ್ಜಿ ಅನ್ನೋದು ಫ್ಲೋ ಆಗೋಕ್ಕೆ ಶುರುವಾಗುತ್ತೆ ಅವನ ಆತ್ಮದಲ್ಲಿ. ಏಕೆಂದರೆ ಇದು ನಿಮಗೆ ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಅಂದರೆ ಪ್ರತಿಯೊಂದು ಕಾರ್ಯಕ್ಕೆ ನಾವೇನೇ ಒಂದು ಕಾರ್ಯ ಮಾಡಿದರೂ ಕೂಡ ಅದಕ್ಕೆ ಪ್ರತ್ಯುತ್ತರವಾಗಿ ಇದ್ದೇ ಇರುತ್ತೆ ಅನ್ನೋದು ನ್ಯೂಟನ್ಸ್ನ 3ನೇ ಸಿದ್ಧಾಂತ ಹೇಳುತ್ತೆ. ಅದು ಇಲ್ಲಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಾಲಘಟ್ಟಗಳಲ್ಲಿ ಅದು ಅಪ್ಲೈ ಆಗ್ತಾನೆ ಹೋಗುತ್ತೆ. ಸೊ ಹಾಗೆ ಅವನು ಯಾವ ರೀತಿಯಾದ ಒಂದು ಶಕ್ತಿಯನ್ನು ಆರಾಧನೆ ಮಾಡಿರ್ತಾನೆ ಅದರ ಒಂದು ಶಕ್ತಿಯ ಕೇಂದ್ರ ಅವನ ಶರೀರದಲ್ಲಿ ತುಂಬಿಕೊಂಡಿರುತ್ತೆ. ಅದನ್ನು ನಾವು ಆವಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಎನರ್ಜಿ ಅಥವಾ ಆರಾ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ.
ಸೊ ಅದೇ ಥರ ಒಂದು ವ್ಯಕ್ತಿ ಒಂದು ಆಹಾರವನ್ನು ಕ್ಯಾರಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅದಕ್ಕೆ ಸಮನಾದ ಗಂಡಿಗೆ ಅದಕ್ಕೆ ಸಮನಾದ ಹೆಣ್ಣಿನ ಒಂದು ಜಾತಕವನ್ನು ಅಥವಾ ಹೆಣ್ಣನ್ನು ಅಥವಾ ಹೆಣ್ಣಿಗೆ ಅದಕ್ಕೆ ಸಮನಾದ ಗಂಡನ್ನು ನೀವು ಹೊಂದಾಣಿಕೆ ಮಾಡಿದಾಗ ಮಾತ್ರ ಅವರಿಬ್ಬರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಅದು ಅವರಿಗೆ ಸಮಸ್ಯೆಗಳಿಗೆ ಎಡೆ ಮಾಡಿ ಕೊಡುತ್ತೆ. ಸೊ ಹಾಗಾದರೆ ಈಗ ನಿಮಗೆ ಸಡನ್ನಾಗಿ ಹೇಗಪ್ಪ ಅದನ್ನು ಇದು ಮಾಡೋದು ಅಥವಾ ಪರಿಹಾರ ನೋಡೋದಾದರೂ ಹೇಗೆ ಅನ್ನೋದು ನಿಮಗೆ ತಲೆಗೆ ಬಂದಾಗ, ಮೊದಲು ಆ ರೀತಿಯಾಗಿ ನಿಮಗೆ ವಿಚಾರಗಳು ಅಂದರೆ ಯಾವುದೋ ಒಂದು ನಿಮ್ಮ ಮಗನಿಗೋ ಮಗಳಿಗೋ ಮದುವೆ ಮಾಡಬೇಕು ಅಂತ ಹೊರಟಾಗ ಮೊದಲು ದಯವಿಟ್ಟು ನಿಮಗೆ ನಂಬಿಕೆ ಇರುವಂಥ ಯಾವುದಾದ್ರೂ ಸ್ಥಳಗಳು ಅಂದರೆ ಒಂದು ದೇವಸ್ಥಾನಗಳು, ಅದು ಗಂಡು ದೇವರೇ ಇರ್ಬೋದು ಅಥವಾ ಹೆಣ್ಣು ದೇವರುಗಳೇ ಇರ್ಬೋದು, ಆ ಒಂದು ಸ್ಥಾನದಲ್ಲಿ ಹೂ ಪ್ರಸಾದ ಆಗುತ್ತೆ ಅಂತಾದರೆ, ಹೂ ಪ್ರಸಾದ ಅಂದರೆ ದೇವರ ಮುಡಿಗೆ ಇಟ್ಟಂಥ ಹೂಗಳು ಬಲಭಾಗಕ್ಕೆ ಬಿದ್ದಾಗ ನಾವು ಸಹಜವಾಗಿ ಒಳ್ಳೆಯದು ಅಂತ ಹೇಳ್ತೀವಿ, ಎಡಭಾಗಕ್ಕೆ ಬಿದ್ದಾಗ ಅದು ಕೆಟ್ಟದು ಅಥವಾ ಬೇಡ ಅಂತ ನಿರ್ಧಾರ ಮಾಡ್ತೀವಿ. ಹಾಗೆ ಹೂ ಪ್ರಸಾದ ಆಗುವಂಥ ಜಾಗಗಳಲ್ಲಿ ಹೋಗಿ ನೀವು ಭಕ್ತಿಯಿಂದ ಬೇಡಿ, ಅಲ್ಲಿ ನಿಮ್ಮ ಮಗ ಅಥವಾ ಮಗಳ ವಿಚಾರದಲ್ಲಿ ಪ್ರಸ್ತಾಪಕ್ಕೆ ಬಂದಂಥ ಗಂಡು ಅಥವಾ ಹೆಣ್ಣಿನ ಇಬ್ಬರ ಹೆಸರುಗಳನ್ನು ಕೇಳಿ ಅಲ್ಲಿ ನೀವು ಪ್ರಶ್ನೆ ಮಾಡಿದಾಗ ನಿಮಗೆ ಉತ್ತರಗಳು ಸರಿಯಾದ ರೀತಿಯಲ್ಲಿ ಸಿಕ್ಕಿದರೆ ಮಾತ್ರ ನೀವು ಮುಂದುವರಿಬೇಕು. ಯಾಕೆಂದರೆ ಗಣಕೂಟಗಳು 36ಕ್ಕೆ 36 ಕೂಡಿ ಬಂದಂಥ ಜಾತಕವೂ ಕೂಡ, ಅಂದರೆ 36ಕ್ಕೆ 36 ಗಣಕೂಟಗಳು ಕೂಡಿ ಬಂದಂಥದ್ದು ಎಷ್ಟೋ ಸಂಬಂಧಗಳು ಇವತ್ತು ಡಿವೋರ್ಸ್ ಆಗಿರುವಂಥದ್ದು ನನ್ನ ಅನುಭವದಲ್ಲಿ ನಾನಿದೆ. ಬೇಡ ಅಂತ ಹೇಳಿದ್ರು ಕೂಡ ಮಾಡಿ ಆಗಿರುವಂಥ ಎಷ್ಟೋ ಘಟನೆಗಳು ಕೂಡ ಇದೆ. ಹಾಗಾಗಿ ಮೊದಲು ಅಂದರೆ ಆ ಒಂದು ಶಕ್ತಿಯ ಸ್ಥಾನದಲ್ಲಿ, ಯಾಕಂದರೆ ನೀವು ಎರಡು ವ್ಯಕ್ತಿಗಳ ಆತ್ಮಶಕ್ತಿ ಅಥವಾ ಶಾರೀರಿಕ ಶಕ್ತಿಯ ಆಧಾರದ ಮೇಲೆ ಅಲ್ಲಿ ಪ್ರಶ್ನೆ ಇಟ್ಟಾಗ ಒಂದು ಶಕ್ತಿಯ ಕೇಂದ್ರದಲ್ಲಿ ಅಲ್ಲಿ ಕೂಡಿ ಬರುತ್ತೆ ಅಂತಾದರೆ ನಿಮಗೆ ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದರ ಆಧಾರದ ಮೇಲೆ ನೀವು ಮತ್ತೆ ಮುಂದಿನ ಒಂದು ವಿಚಾರವನ್ನು, ಮದುವೆ ವಿಚಾರವನ್ನು ನೀವು ಪ್ರಸ್ತಾಪ ಮಾಡ್ಬೋದು. ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಂಡು ಅವರಿಬ್ಬರಿಗೆ ಮದುವೆಯನ್ನು ಮಾಡ್ಬೋದು. ಅದಕ್ಕೋಸ್ಕರ ಈಗ ನೀವು ಅಂದರೆ ಯಾವುದ್ಯಾವುದೋ ಮದುವೆ ಆಗಿಲ್ಲ ಅಂತ ಹೇಳಿ ಅಥವಾ ವರ ಸಿಗ್ತಾ ಇಲ್ಲ ಅಂತ ಹೇಳಿ ಸಡನ್ ಯಾವುದೋ ನಿರ್ಧಾರಕ್ಕೆ ಕೈ ಹಾಕಿ ಸುಮ್ಮನೆ ತೊಂದರೆಗಳನ್ನು ತಂದಿಟ್ಕೊಳ್ಬೇಡಿ. ಯಾಕಂದರೆ ಒಂದು ಸತಿ ಮದುವೆ ಅಂತ ಆದರೆ ಅದು ಅವರ ಜೀವನ ಪೂರ್ತಿ ಅವರು ಗಂಡು ಮತ್ತು ಹೆಣ್ಣು ಜೊತೆಯಲ್ಲಿ ಕಳೆಯಬೇಕಾದಂಥ ಒಂದು ಕಾಲಘಟ್ಟ. ಸೊ ಅದಕ್ಕೆ ಅದರ ವಿಚಾರ ಅಂತ ಬಂದಾಗ ದಯವಿಟ್ಟು ನಿಮಗೆ ಯಾರೂ ಸಿಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಯಾರಾದರೂ ಪ್ರಶ್ನೆ ಚಿಂತಕರು ಇದ್ದಾಗ, ಪ್ರಶ್ನೆ ಚಿಂತಕರು ಅಲ್ಲಿ ಸರಿಯಾದ ನುಡಿಕಟ್ಟುಗಳು ನಿಮಗೆ ಬರ್ತಿದೆ ಅಂತ ಹೇಳಿದಾಗ ಅವರಲ್ಲಿ ಹೋಗಿ ಪ್ರಶ್ನೆ ಚಿಂತನೆಯನ್ನು ನೀವು ಮಾಡ್ಬೋದು. ಈ ಮತ್ತು ಗಂಡು ಮತ್ತು ಹೆಣ್ಣಿನ ವಿಚಾರದಲ್ಲಿ ಇವರಿಗೆ ನಿಜವಾಗ್ಲೂ ಕೂಡಿ ಬರುತ್ತಾ ಅಂತ ಹೇಳಿ ನೀವು ಅವರಲ್ಲಿ ಚಿಂತನೆಯನ್ನು ಮಾಡಿದಾಗ ಅವರು ನಿಮಗೆ ಕೂಡಿ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರ ಬಗ್ಗೆ ತಿಳಿಸಿ ಕೊಡ್ತಾರೆ. ಹಾಗೆ ಕೂಡ ನೀವು ಆ ಒಂದು ವಿಚಾರವನ್ನು ತಿಳ್ಕೊಂಡು ಮದುವೆಯ ವಿಚಾರಕ್ಕೆ ನೀವು ಮುಂದುವರಿಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಅತಿ ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ಮೊದಲೇ ತಿಳಿಸಿದ್ದೆ, ಪ್ರತಿಯೊಬ್ಬ ವ್ಯಕ್ತಿ ಜಾತಕದಿಂದ ಜಾತಕಕ್ಕೆ ಅಥವಾ ಕುಟುಂಬದಿಂದ ಕುಟುಂಬಕ್ಕೆ ಮದುವೆ ವಿಚಾರದಲ್ಲಿ ಅಥವಾ ಮದುವೆ ಆಗ್ತಾ ಇಲ್ಲ, ಮದುವೆಯಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಥವಾ ಮದುವೆ ಆಗಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಹೇಳಿದಾಗ ನಿಮಗೆ ಅಂಥದ್ದೇನಾದರೂ ಸಮಸ್ಯೆಗಳಿದ್ದಲ್ಲಿ ನೀವು ಕೆಳಗೆ ಕಾಣುವ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಯನ್ನು ತಿಳಿಸಿ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು, ಅಪಾಯಿಂಟ್ಮೆಂಟ್ಗಳನ್ನು ತಗೊಂಡು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಅಂತ ನಾನು ಹೇಳ್ತೀನಿ. ನಮಸ್ತೆ ಸ್ನೇಹಿತರೆ.